ದೊಡ್ಡ ಲಡ್ಡು ಮತ್ತು ಸಣ್ಣ ಜನರು. ಒಮ್ಮೆ ಒಂದು ಪರ್ವತಗಳ ಹಿಂದಿನ ಹಕ್ಕಿಗಳ ಕಣಿವೆಯಲ್ಲಿತ್ತು ಟಿನ್ನಿಟಿನ್ ಎಂಬ ಸಣ್ಣ ಜನರ ಒಂದು ಊರು. ಅವರೆಲ್ಲರೂ ಬೆರಳಿನ ಗಾತ್ರದಲ್ಲಿದ್ದರು. ಹೂವಿನ ರೇಖೆಗಳಿಂದ ತೊಪ್ಪಿ ಹಾಕುತ್ತಿದ್ದವರು, ಜಿಂತೆ ಮೇಲೆ ಸವಾರಿ ಮಾಡುತ್ತಿದ್ದವರು ಮತ್ತು ನರಿ ಸಿಪ್ಪೆಗಳನ್ನ ನಾವಾಗಿಸುತ್ತಿದ್ದರು. ಒಂದು ಸುಂದರ ಬೆಳಿಗ್ಗೆ ಊರಿನ ಮೇಲೆ ಮಧುರವಾದ ಸುಗಂಧ ಹರಡಿತು. ಎಲ್ಲರೂ ಮೂಗಿನ ತೆರೆಗೆ ಹೋದಂತೆ ಅದನ್ನು ಅನುಸರಿಸಿದರು. ಮುಂದೆ ಹೋಗಿ ನೋಡಿದ್ರೆ ಒಂದು ದೊಡ್ಡ ಲಡ್ಡು ಮೆದೆಯ ಮಧ್ಯದಲ್ಲಿ ಕುಳಿತಿತ್ತು. ಅದು ಚಿನ್ನದಂತ ಹೊಳೆಯುತ್ತಿದ್ದದು, ಅವರ ಊರಿಗಿಂತಲೂ ದೊಡ್ಡದಾಗಿತ್ತು. ಇದು ಸಿಹಿಯ ಬೆಟ್ಟ ಅಂತ ಎಳೆದಳು ಲೀಲಾ, ಟಿನ್ನಿಟಿನ್ಗಳಲ್ಲಿ ಅತಿ ಚಿಕ್ಕವಳು. ಅವರು ಅದನ್ನು ತಳ್ಳಲು ಪ್ರಯತ್ನಿಸಿದರು, ಸರಲಿಲ್ಲ. ಕಂಬಿಗಳಿಂದ ಕುಟ್ಟಿದರು, ಬಿಡಲಾಯಿತು. ಅಂತಿಮವಾಗಿ ಟಿನ್ನಿ ತಾತಂದವರು ಹೇಳಿದರು, ಇದು ಹಬ್ಬವನ್ನಾಗಿ ಮಾಡೋಣ, ದ ಗ್ರೇಟ್ ಲಡ್ಡು ಫೆಸ್ಟಿವಲ್. ಸಣ್ಣ ಸೀಡಿಗಳು ನಿರ್ಮಿಸಲ್ಪಟ್ಟವು, ಜಿಂತೆಗಳು ಸಕ್ಕರೆ ಕಾರ್ಡ್ಗಳನ್ನು ಎಳೆದವು, ಜೇನುಕಣಗಳು ಹನಿ ಹಾಕಲು ಬಂದವು. ಟಿನ್ನಿಟಿನ್ಗಳು ನೃತ್ಯ ಮಾಡಿದರು, ಹಾಡಿದರು, 7 ದಿನ 7 ರಾತ್ರಿ ಸಿಹಿಯ ದಮ್ದಮಿಯಲ್ಲಿ ತೇಲಿದರು. ಆದರೆ 8ನೇ ದಿನ ಲಡ್ಡು ಕಾಣೆಯಾಗಿತ್ತು. ಅಲ್ಲಿ ಒಂದು ಚಿಕ್ಕ ಕಾಗದ ಪತ್ರವಿತ್ತು. ನಿಮ್ಮ ಜೊತೆಗೆ ಹಂಚಿಕೊಂಡುದು ಸಂತೋಷವಾಯಿತು ಸಣ್ಣ ಗೆಳೆಯರೇ. ಪ್ರೀತಿಯಿಂದ ಆಕಾಶದ ಬೇಕರ. ಟಿನ್ನಿಟಿನ್ಗಳು ಮೇಲಕ್ಕೆ ನೋಡಿದರು. ಮೋಡಗಳ ನಡುವೆ ಒಂದು ದೊಡ್ಡ ತೊಪ್ಪಿ ತೇಲುತ್ತಿತ್ತು. ಆ ದಿನದಿಂದ ಪ್ರತಿ ವರ್ಷವೂ ಒಂದು ದೊಡ್ಡ ಲಡ್ಡು ಹಾವಿರುತ್ತದೆ. ಆಗ ಶುರುವಾಗುತ್ತದೆ ದೊಡ್ಡ ಲಡ್ಡು ಹಬ್ಬ, ಗೆಳೆತನ, ಮಾಯಾಜಾಲ ಮತ್ತು ಸಿಹಿಯ ಸಂಭ್ರಮ.